ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೀಟು ಗಣೇಶನ ದೇವಸ್ಥಾನ ಹತ್ರ ಹಾಕಿದ್ರು, ಅದನ್ನ ಹಾಳು ಮಾಡಿದ್ರು. ನಮ್ಮೂರ ಹತ್ರ ಗೇಟಾಗಿಂದ ಊರೊಳಗೆ ಬಂದ್ಬಿಟ್ಟವ್ ಅಂಗಡಿ ಕಣಿ ಅವರು ಗೇಟಾಗಿಲ್ಲ, ಏನೋ ಮೇನ್ ರೋಡಿಂದ ಎತ್ಬಿಟ್ಟು ಊರ ಹತ್ರ ಮಾಡೋದು, ಊರೊಳಗಡೆ ಗೊಲ್ಲರಳೆ ಗೈಸ್, ಈಗ ದೀಪ ಎತ್ಕೊಂಡು ಹೋಗ್ಬೇಕು. ನಾನು ರೆಡಿ ಆಗಿದ್ದೀನಿ. ಸೊ ನಾನು ಹೇಗೆ ಕಾಣ್ತೀನಿ ಅಂತ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಫುಲ್ ಓಲ್ಡ್. ಸೊ ಈಗ ನೇಲ್ ಪಾಲಿಶ್ ಹಾಕೊಂಡಿದ್ದೀನಿ, ಅದು ಡ್ರೈ ಆಗೋದು ಟೈಮ್ ತಗೊಂಡು. ನಮ್ಮ ಅಕ್ಕ ಎಲ್ಲ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. 2 o'clock ಬರ್ತಾರೆ, ಎತ್ಕೊಂಡು ಹೋಗ್ಬೇಕು ದೀಪ ಅಂತೇಳಿ ಬೇಗ ಬೇಗ ರೆಡಿ ಮಾಡಿದ್ದಾರೆ. ಬೇಗ ರೆಡಿ ಮಾಡಿಸಿದ್ರು, ಆದರೆ ಇನ್ನೂ 3 o'clock ಆಯಿತು, ಯಾರೂ ಬಂದೇ ಇಲ್ಲ ಇನ್ನು. ಸೊ ಇಲ್ಲಿ ನಾಳೆ ವೆಡ್ನೆಸ್ಡೇ ಊಟಕ್ಕೋಸ್ಕರ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಸ್ವಲ್ಪ ಮಳೆ, ವೆದರ್ ಎಲ್ಲ ತುಂಬ ಮಳೆ ಬರೋ ಥರ ಇದೆಯಲ್ಲ, ಬರೀ ಪೆಂಡಲ್ ಹಾಕ್ಸೋಣ ಅಂತ ಇದ್ರು. ಆದರೆ ಸುಮ್ಮನೆ ಮಳೆ ಬಂದರೆ ಊಟಕ್ಕೆಲ್ಲ ಕೂತಾಗ ಪ್ರಾಬ್ಲಮ್ ಆಗುತ್ತೆ ಅಂತ ಶೀಟ್ ಥರ ಹಾಕ್ಸ್ತಿದ್ದಾರೆ, ಪೆಂಡಲ್ ಹಾಕ್ಸ್ತಿಲ್ಲ. ಅದಕ್ಕೋಸ್ಕರ ವೆಲ್ಡಿಂಗೆಲ್ಲ ಮಾಡ್ತಿದ್ದಾರೆ ಕನೆಕ್ಷನ್ ಹಾಕೋದಕ್ಕೆ. ನಾವು ಅಣ್ಣಂದ್ರೆಲ್ಲ ಯಾರು ನೀಟಾಗಿ ರೆಡಿನೇ ಆಗಿಲ್ಲ ಪಾಪ, ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡೇ ಇದ್ದಾರೆ. ನಾವು ದೀಪ ಎಲ್ಲ ಮಾಡಿದ್ದೀವಿ ತೋರಿಸ್ತೀವಿ ನೋಡಿ. ನಮ್ಮ ಅತ್ತಿಗೆ, ಇದು ನಮ್ಮ ಅಮ್ಮ, ನಮ್ಮ ಅಣ್ಣ. ಸೊ ಇದು ನಾವೀಗ ಬೆಳಗ್ಗೆ ಮಾಡಿದ್ದು ದೀಪ. ಇದು ಇದೆ, ಇದು ನೈಟ್ ಮಾಡಿದ್ದು 2. ಅದು ನಮ್ಮ ಅತ್ತೆ ಮಗ ಬಂದಿದ್ದು, ಅವ್ರು ಮಾಡಿರೋದು. ಸೊ ಇದನ್ನೆಲ್ಲ ಹೊರಗಡೆ ಮಾಡಿಸಿದ್ರೆ 3000 ಆಗುತ್ತೆ. ನಾವು ಮನೆಯಲ್ಲೇ ಮಾಡಿರೋದಕ್ಕೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಮಾಡಿದ್ದು, ಅದಕ್ಕೆ ದೇವ್ರದ್ದು ಚೆನ್ನಾಗಿದೆ. ಪಕ್ಕನ ಮಗ ಧನು ಅಂತ. ಧನು, ಸೊ ಈಗ ಆರತಿ ಬೆಳಗ್ಬಿಟ್ಟು ಇಲ್ಲಿ ಒಂದು ಏನಿರೋದು ಗೆನ್ನೇರುವ ಎಲೆನ ದೇವ್ರ ಹತ್ರ ಹಾಕ್ಬಿಟ್ಟು ಬಂದಿದ್ದೀವಿ. ಈಗ ಮನೆಗೆ ಹೋಗೋದಕ್ಕೆ, ಮತ್ತೆ ನಾಳೆ ಮತ್ತೆ ದೀಪ ಇರುತ್ತೆ. ನಮ್ಮ ಮನೆಯಿಂದ 3 ತಂದಿದ್ವಿ ಈ ಥರದ. ಇನ್ನೊಂದು ಅದು ಮನೇಲೆ ಮಾಡಿದ್ವಿ. ಇವರು ನಮ್ಮ ಮಾವ. ಇವರಲ್ಲಿ ಮೊನ್ನೆ ಜಾತ್ರೆ ಮಾಡಿದ್ರು. ಹೆಂಗ್ ಮಾಡಿದ್ರು ಜಾತ್ರೆ? ಸೂಪರಾ? ನೀವು ತುಂಬಾ ವರ್ಷ ಆದ್ಮೇಲೆ ತಾನೇ ಮಾಡಿದ್ದು? ಏನಿಲ್ಲ, ನಾವು 7 ವರ್ಷ ಆಗಿತ್ತು. 7 ವರ್ಷ. ಓಕೆ, ಬಾಯ್. ನಿಂತಿದ್ದಾರೆ. ಸೊ ಇವಾಗ ನಾವು ಮನೆಗೆ ಹೋಗ್ತಿದೀವಿ. ದೀಪ ಎಲ್ಲ ಬೆಳಗಿದ್ದಾಯ್ತು. ನಂಬಿದವರೆಲ್ಲ ಇವಾಗ ಬಂದು ಆರತಿ ಬೆಳಗ್ಗೆ ಹೋಗ್ತಿದೀವಿ ವಾಪಸ್ಸು. ಸೊ ಮಳೆ ಬರೋ ಥರ ಆಗಿದೆ. ನಾವು ಎತ್ಕೊಂಡು ಹೋಗುವಾಗ ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ, ಬಟ್ ಈಗ ಸ್ಟಾರ್ಟ್ ಆಗಿದೆ, ಎಲ್ಲ ಮುಗೀತು. ಈಗ ಮನೆಗೆ ಹೋಗೋದೆ. ಮತ್ತೆ ನಾಳೆ ದೀಪ, ನಾಳೆ ಲಾಸ್ಟು. ನಾಳೆ ಸ್ವಲ್ಪ ಗ್ರ್ಯಾಂಡಾಗಿರುತ್ತೆ ಅನಿಸುತ್ತೆ. ಏನು ಕೆಲಸ ಮಾಡ್ತಿದ್ದಾರೆ ನಾಳೆ ಊಟಕ್ಕೆ. ಮಳೆ ಬರ್ತಾ ಇದೆ. ಸೊ ಈಗ
ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡಾಯಿತು, ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದೆ ಹೀಗೆ. ಮತ್ತು ಮತ್ತೆ ಮಗಳಿಗೆ ತುಂಬ ಹಸ್ವಾಗ್ತಿದೆ. ಸೊ ಈಗ ಅಡುಗೆ ರೆಡಿ ಆಗಲಿ ಅಂತಲೇ ಕಾಯ್ತಿದ್ವಿ. ಸೊ ರೆಡಿ ಆಗಿದೆ, ಈಗ ಹೋಗಿ ಊಟ ಮಾಡಬೇಕು. ಮತ್ತು ನಾಳೆ ಸೇಮ್ ಟೈಮಿಂಗ್ಸ್ ಇರ್ಬೋದೇನೋ, ಆದರೆ ನಾಳೆ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಅನಿಸುತ್ತೆ ಕಂಪೇರ್ ಟು ಟುಡೇ. ನಾಳೆ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ. ಸೊ ನಮ್ಮಣ್ಣ ಆರ್ಡ್ರ್ ಕೊಟ್ಟಿದ್ದಾನೆ, ಎಲ್ಲೋ ಬೆಂಗಳೂರಿಂದ ತರಿಸ್ತಿದ್ದಾನೆ. ಸೊ ಅವ್ರು ಕೋಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನೋಡೋಣ ಯಾವ ಥರ ಬರುತ್ತೆ. ಅಂದರೆ ನಾನು ರಿಯಲಾಗಿ ನೋಡಿಲ್ಲ, ಬಟ್ ನಾವು ಫೋಟೋದಲ್ಲಿ ನೋಡಿ ಆರ್ಡ್ರ್ ಕೊಟ್ಟಿರೋದು. ಸೊ ನಾಳೆ ಕಳಿಸ್ಕೊಡ್ತಾರೆ, 12 ಹಂಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅಡ್ವಾನ್ಸ್ ಎಲ್ಲ ಪೇ ಮಾಡಾಗಿದೆ. ಈಗ ಅದು ನಾಳೆ ಬರುತ್ತೆ, ನಾಳೆ ಕಲೆಕ್ಟ್ ಮಾಡಿಕೊಂಡು ನಾನು ತೊಗೊಂಡೋಗ್ಬೇಕು. ಆ್ಯಂಡ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ದೀಪ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ನಾಳೆ ಲಾಸ್ಟ್ ಅಲ್ವಾ, ಇವತ್ತು ನಾಳೆ ದೀಪ ಇರೋದು. ವೆಡ್ನಸ್ಡೇ ಊಟಗಳಿರ್ತೀವಿ, ದಿನ ದೀಪ ಎತ್ಕೊಂಡು ಹೋಗೋದು ಕೂಡ. ನಾಳೆ ಅಷ್ಟೇ ದೀಪ ಲಾಸ್ಟ್. ಸೊ ನಾಳೆ ದೀಪ ಲಾಸ್ಟ್ ಅಂತ ತುಂಬ ಗ್ರ್ಯಾಂಡಾಗಿ ಕೂಡ ಮಾಡಿಸ್ಬೋದು. ನಾವು ಗ್ರ್ಯಾಂಡಾಗಿ ಮಾಡಿಸ್ತೀವಿ. ಇವತ್ತಿದ್ದು ಚೆನ್ನಾಗಿ ಈಗ ಊಟ ಮಾಡ್ತೀವಿ. ನೋಡಿ ಶ್ರೀಜಿತ್ ಆಟ ಆಡ್ತಿದ್ದಾನೆ. ಆ ಕಡೆ ಲೈಟಿಂಗ್ ಎಷ್ಟು ಚೆನ್ನಾಗೈತಲ್ಲ, ಲೈಟು ಅವಾಗ್ಲೇ ಹೆಂಗ್ ತಲೆ ಹೊಡ್ಕೊಂಡಿದ್ದು. ನಮ್ಮ ಅತ್ತೆ ನಿನ್ನೆ ನೈಟ್ ಹೋಗಿ ಈಗ ಮತ್ತೆ ಬಂದ್ರು. ಓ ನಮ್ಮ ಅಕ್ಕ ಮತ್ತೆ ಅತ್ತೆ ಬಂದ್ಬಿಟ್ಟಿದ್ದಾರೆ. ಬಾವ ಬಂದ್ರಾ? ಅಕ್ಕ ಬಾವ ಬಂದ್ರಾ? ಮತ್ತೆ ಹೆಂಗ್ ಬಂದ್ರಿ ನೀವು? ಮೈ ಗಾಡ್, ಫ್ರೀ ಬಸ್ ಇರೋದ್ರಿಂದ ಹೆಣ್ಮಕ್ಳು ಫ್ರೀ ಬಸ್ ಇರೋದ್ರಿಂದ ಆರಾಮಾಗಿ ಬಂದ್ಬಿಡ್ಬೋದು ಅವ್ರ ಮನೆಗೆಲ್ಲ. ಅದೇ ಫ್ರೀ ಅಲ್ಲ, ಟಿಕೆಟ್ ಇಲ್ಲ. ಅತ್ತೆ ಎಷ್ಟೊತ್ತಿಗೆ ಹೋದ್ರಿ ರಾತ್ರಿ? 1:30. 1:30ನಾ? ಏನ್ ಅರ್ಧ ಅವರ್ ಕೊಟ್ಟದ್ರಿ? ಅಕ್ಕ ಮಕ್ಕಳೆಲ್ಲ ಮಕ್ಳು ಮನೆಗ ಊಟಕ್ಕೆ ಬರ್ತಾರ? ಮೈ ಗಾಡ್, ಎಷ್ಟ್ ದಿನ ಇರ್ತೀಯ ಅಕ್ಕ? 3 ದಿನಕ್ಕೆ ಆಲ್ ಇನ್ 1 ಪ್ಯಾಕ್. ನಮ್ಮ ಅತ್ತೆ ನೋಡಿ ಒಂದೇ ಒಂದು ಪ್ಯಾಕ್ ತಂದವ್ರೆ. ಅಯ್ಯ ನಿಮ್ಮ ಅತ್ತೆ ತರ ಆದಾಗ ನಮ್ ಸುಮ್ಮನೆ ಮನೇಲೆ ಹೇಳ್ದೆ, ಶಿವಪ್ಪನ ತರ ನಾನು ಯಾವಾಗ ಹಾಕ್ತೀನಿ ಒಂದೇ ಒಂದು ತೆಗ್ಲಾಕೊಂಡು ಹೋಗೋದು. ಇಲ್ಲಿ ಶೀಟ್ ಹಾಕ್ಸಿದ್ದಾರೆ, ಅದೇ ಮಳೆ ಬಂದ್ರೆ ಊಟಕ್ಕಾಗ್ಲಿ ಅಂತ. ಇಲ್ಲೆಲ್ಲ ಊಟ ಮಾಡಿಸ್ತಿದ್ದಾರೆ. ನಮ್ಮ ಮಕ್ಳು ತಿನ್ನೋದೇ ಇಲ್ಲ ಗಾಯ್ಸ್, ತುಂಬಾ ಕಷ್ಟಪಟ್ಟು ತಿನ್ಸ್ಬೇಕು. ಇವತ್ತು ಆರುಷಿನ್ ಚಿಕ್ಕಿ ಬಂದ್ಬಿಟ್ಟಿದ್ದಾರೆ. ತಿನ್ನಮ್ಮ. ಅವನು ಏನ್ ಗೊತ್ತಾ, ಅವ್ರ ಪಪ್ಪ ಮನೇಲಿಲ್ಲ ಅಂದ್ರೆ ನಮ್ಮ ಅತ್ತಿಗೆ ಫೋನ್ ಮಾಡಿ ಕಿವಿ ಹತ್ರ ಇಡ್ತಾರೆ. ನಮ್ಮ ಅಣ್ಣನ ವಾಯ್ಸ್ ಕೇಳ್ಕೊಂಡು ತಿಂತಾನವನು. ಇವನ್ ನೋಡಿ ಏನು ಸರ್ಕಸ್ ಮಾಡ್ತಾವನ ಇಲ್ಲಿ. ಹಲೋ ಅಪ್ಪ, ಸರಿ ತಿಂದೆ, ಹಿಂಗೆ ಸರ್ಕಸ್ ಮಾಡ್ತಾರೆ. ಇನ್ನು ಅನ್ನ ತಿನ್ನೋರಾದ್ರೆ ಇನ್ನು ಕಿಟ್ಕಿಲೆಲ್ಲ ಹತ್ತು ಬಿಡ್ತಾರೆ ಅನ್ಸ್ತೈತೆ. ಅಪ್ಪೋ ನೋಡಿ ಗೈಸ್ ಹೆಂಗ್ ಹಚ್ತಾವನೆ. ಬಿದೋದ್ರೆ ಏನೋ ಮಾಡೋದು, ಏನ್ ಮಾಡೋದು ಬಿದೋದ್ರೆ? ಸೊ ನೋಡಿ ರೆಡಿ ಆಗಿದೆ. ಮಳೆ ಬಂದ್ರು ಊಟಕ್ಕೆ ಆರಾಮಾಗಿ ಊಟಕ್ಕೆ ಕುತ್ಕೋಬಹುದು. ಇವ್ನು ನೋಡಿ, ಹೋಗೋಣ ಊಟ ಮಾಡೋಣ. ಅದಕ್ಕೆ ನಿಮ್ಮ ಎತ್ತು ಬಿಸಾಕ್ತೀನಿ.